ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೋದರ ನಾಗಶೆಟ್ಟಿ ಧರಂಪುರವರ ಇವತ್ತೊಂದು ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ. ಅವ್ರು ಹೇಗಿದ್ದರು ಅನ್ನೋದು ಇಲ್ಲಿವರೆಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಅವ್ರ ಬಗ್ಗೆದಾಗೆಲ್ಲ ತಮಗೆಲ್ಲ ಹೇಳಿದರೆ, ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಆದರೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಜೀವನವನ್ನು ಹೇಗೆ ಮಾಡ್ತೀವಿ, ಜಗತ್ತಿಗೆ ಯಾವ ರೀತಿ ಬೆಳಕಾಗ್ತಾ ಇದ್ದೀವಿ, ಸಮಾಜಕ್ಕೆ ನಮ್ಮದೇ ಆದಂಥ ಕೊಡುಗೆಯನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಾಗಶೆಟ್ಟಿ ಧರಂಪುರಿಯವರು ಲಿಂಗೈಕ್ಯರಾದದಿಂದ ಅಲ್ಲಿ ಸೇರಿದಂಥ ಜನಸಮೂಹವೇ ಸಾಕ್ಷಿ ಅಂತ ನಾನು ಇಲ್ಲಿ ಹೇಳಿಕೆ ಭಾಳ ದುಃಖ ಅನ್ನಿಸ್ತಾ ಇದೆ. ಅವ್ರು ಹೋಗುವಂಥ ವಯಸ್ಸು ಅಲ್ಲ, ಆದರೆ ದೇವರ ಇಚ್ಛೆ ಯಾರೇನೂ ಮಾಡೋಕ್ಕಾಗಲ್ಲ. ನನಗನ್ನಿಸ್ತದೆ ಅವ್ರಿಗೆ ಲಿಂಗೈಕ್ಯ ಆಗ್ಯಾರಂತ ಅಲ್ಲ, ಅವರು ಅಮರರಾಗಿದ್ದಾರೆ. ನಿಮ್ಮೆಲ್ಲರ ಮಧ್ಯೆ ಅವರು ಜೀವಂತರಾಗಿದ್ದಾರೆ ಅನ್ನೋದಕ್ಕೆ ಅವರ ಅನೇಕ ಕಾರ್ಯಗಳು, ಸಮಾಜಪರ ಸಂಘಟನೆಕ ಕಾರ್ಯಗಳು, ಅವ್ರು ಮಾಡಿದಂಥ ಕೆಲಸಗಳೇ ಇಲ್ಲಿ ಎಲ್ಲಿವರೆಗೆ ಅವ್ರು ಮಾಡಿದಂಥ ಕೆಲಸಗಳು ಈ ಸಮಾಜದಲ್ಲಿ ಇರ್ತವೋ ಅವು ಮುಂದಿನ ಪೀಳಿಗೆಗೂ ಬೆಳಕಾಗ್ತವಲ್ಲ, ಅಲ್ಲಿವರೆಗೆ ನಾಗಶೆಟ್ಟಿ ಧರಂಪುರವರು ಅವರು ಅಮರನೇ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಜೊತೆಗೆ ಅವ್ರ ಬಗ್ಗೆದಾಗ ಭಾಳ ಒಂದು ಮನಸ್ಸಿಗೆ ನೋವು ಯಾಕೆ ಆಗ್ತಾಯಿದೆ ಅಂದರೆ, ನಾನು BEd ಮುಗಿದ ತಕ್ಷಣ ನನಗೊಂದು ರೀತಿ ಆರಾಮಿರಲಿಲ್ಲ. ಅಂಥ ಸಮಯದಲ್ಲಿ ಮಾನಸಿಕನಾಗಿ ಖಿನ್ನನಾದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತೆ ಮತ್ತು ರಿಲೇಷನ್ ಅಕ್ಕ ಉಮಾದೇವಿ ಕಮಠಾಣೆ, ನಾನು ಒಂದು ಸರಿ ಅವ್ರ ಮನೆಯಾಗ ಕೂತಾಗ ಅಷ್ಟರಾಗೆ ನಾಗಶೆಟ್ಟಿ ಧರಂಪುರಿ ಅಣ್ಣವ್ರು ಬಂದಿದ್ದರು. ನಮ್ಮ ಸಂಬಂಧಿಕರ ರಿಲೇಷನ್ ಆಗಬೇಕು. ಬಂದಾಗ ಅವರು ಹೇಳಿದ್ರು, ಅಕ್ಕ ನೀವು ಮನೆಗೆ ಕೂಡಬೇಡ್ರಿ, ನೀವು ಹೊರಗೆ ಬರ್ರಿ ಅಂತ. ಹೊರಗೆ ಬಂದರೆ ನಮ್ಗೆ ಯಾರಿಗೆ ತೋರಿಸಿದ್ದು ಅಂತಂದರೆ ಗುರುಗಳಾದಂಥ ಮಾಸಿಮಡೆ ಸರ್ ಕಡೆಗೆ ತೋರಿಸಿ, ಮಾಸಿಮಡೆ ಸರ್ ಮತ್ತು ಅಂಬುಲ್ಗಿ ಸರು ಮತ್ತು ನಮ್ಮದು ಸುಗೈ ಹಿರೇಮಠ ಅವ್ರಿಗೆ ತೋರಿಸಿ ನನ್ನ ಎಮ್ಮೆ ಮುಗಲಿಕ್ಕೆ ಕಾರಣೀಕರ್ತರಾದಂಥ ವ್ಯಕ್ತಿ ನಾಗಶೆಟ್ಟಿ ಧರಂಪುರು. ಅದು ಅಲ್ಲದೆ 2 ವರ್ಷಗಳಿಗೆ ನನಗೆ ಈ ಲೆಫ್ಟ್ ಕೈನಲ್ಲಿ ಈ ಒಂದು ಎಲುವಿಂದ ಬಹಳ ಪ್ರಾಬ್ಲಮ್ ಆಗ್ತಾಯಿತ್ತು. ಹಲವಾರು ಕಡೆ ನಾನು ವೈದ್ಯರ ಕಡೆ ತೋರಿಸ್ಕೊಂಡಿದ್ದೆ. ಅದು ಸುಮಾರು 1-1.5 ವರ್ಷ ಅದು ಕಡಿಮೆ ಆಗಲಿಲ್ಲ. ವೈದ್ಯರ ಕಡೆಗೆ ಹೋದಾಗ ಅದು ಆಪ್ರೇಷನ್, ಮೈನರ್ ಆಪ್ರೇಷನ್ ಮಾಡಬೇಕಂತ ಆಗ್ತದೆ ಅಂತ ಹೇಳಿದರು. ಆ ಸಂದರ್ಭದಲ್ಲೇ ಭರಸೆಟ್ಟಿ ಡಾಕ್ಟ್ರ್ ಮಗನ ಬಳಿ ನಾನು ಫಿಸಿಯೋಥೆರಪಿ ಮಾಡ್ಕೊಳಕ್ಕೆ ಹೋದಾಗ ನಮ್ಮ ಯಜಮಾನರು ನಾನು ಒಳಗೆ ಬಿಟ್ಟು ಅವರು ಹೊರಗೆ ಹೋಗ್ತೀನಿ ನಿಂತಾಗ, ಯಾಕ್ರಿ ಅಣ್ಣ ನೀವು ಇಲ್ಲಿ ನಿಂತೀರಿ ಅಂತ ಕೇಳಿದಾಗ, ಇಲ್ಲ ಜಯಾಗ ಆರಾಮಿಲ್ಲ, ಅದಕ್ಕೆ ನಾನು ಇಲ್ಲಿ ನಿಂತೀನಿ, ಯಾಕಿನ್ ಸ್ವಲ್ಪ ಫಿಸಿಯೋಥೆರಪಿ ಮಾಡು. ಸೀದಾ ಅವ್ರು ಬರೋಷ್ಟು ಹೊತ್ತಿಗೆ ನಾನು ಬರೋಷ್ಟು ಹೊತ್ತಿಗೆ ಅವ್ರು ಹೊರಗೆ ನಿಂತಾರೆ. ನಿಂತ ತಕ್ಷಣ ನಾನು ಹೊರಗೆ ಬಂದೀನಿ ಅಂದರೆ ಏನು ಮಾಡಿದ್ರು ಗೊತ್ತಾ, ನನಗೆ ಅಕ್ಕ ನನಗೆ ಏನಂತಿದ್ರು ಅಂದರೆ ಅವರು, ಡಾಕ್ಟರ್ ಜಯದೇವಿ ಆರ್ ಯಲ್ಲಾಪುರಿ, ಯಾಕೆ ನನಗೆ ಅಸಹ್ಯ ಮಾಡ್ತೀರಿ, ನಾನು ಜಯದೇವಿ ಡಾಕ್ಟರ್ ಅನ್ನಬೇಡ್ರಿ ನೀವು ಅಂದಾಗ, ನಾನು PhD ಅಡ್ಮಿಷನ್ ಮಾಡಿ ಅರ್ಧಕ್ಕೆ ನನಗೆ ಅನಿವಾರ್ಯ, ನನ್ನ ಹೆಲ್ತ್ ಪ್ರಾಬ್ಲಮ್ನಿಂದ ನಾನು ಬಿಟ್ಟಿದ್ದಕ್ಕಾಗಿ ಅವ್ರು ನನಗೇನಂತಿದ್ರು, ನೀವು ಇದು ಮುಗಿಸ್ಲೇಬೇಕು ಅನ್ನೋದಕ್ಕಾಗಿ ನಾನು ನಿಮಗೆ ಜಯದೇವಿ, ನೀವು ಎಷ್ಟು ದಿನ ಮುಗಿಸಲ್ರಿ ಅಲ್ಲಿ ತನಕ ನಾನು ನಿಮಗೆ ಜಯದೇವಿ ಡಾಕ್ಟರ್ ಜಯದೇವಿ ಯಲ್ಲಾಪುರಿನೇ ಅಂತೀನಿ ಅಂದಾಗ, ಇಲ್ಲ ಅಣ್ಣ ಅದ್ರ ಕನಸು ನೀವು ಕಾಣಬೇಡಿ, ನಾನು ಮನಸ್ಸಿನಿಂದ ತೆಗೆದಾಕಿದ್ದೀನಿ ಅಂತಂದಿದ್ದೆ. ಅಂದಾಗ ಅವ್ರೇನಂದ್ರು ಬರ್ರಿ ಅಂತ ನಾನು ಕರ್ಕೊಂಡೋಗಿ ಸಿರಾಕೇರನಂತೂ ವೀರಭದ್ರೇಶ್ವರ ಇದ್ರ ಬಲ್ಲಿ ಇದ್ದಾಗ ಅದು ಒಂದು ಬಹುಶಃ ನನಗದು ಇದು ಮಾಡಲಿಕ್ಕೆ ತೋರಿಸಿದಂಥ ವ್ಯಕ್ತಿ. ಅಂದರೆ ಎಲ್ಲರಲ್ಲಿ ಎಲ್ಲಿ ರಿಲೇಷನ್ ಇರಲಿ, ಮತ್ತೊಬ್ಬರು ಇರಲಿ, ಫ್ರೆಂಡ್ಸ್ ಇರಲಿ, ಸಂಘಟನೆ ಇರಲಿ, ಜೊತೆಗೆ ಜನರ ಜೊತೆಗೆ ಅವ್ರ ಪ್ರೀತಿ ಯಾವ ರೀತಿ ಹಂಚ್ಕೊಂಡಿದ್ರು, ನಮ್ಮನ್ನು ಎಷ್ಟು ಆತ್ಮೀಯರಾಗಿ ಅವ್ರು ಕರ್ಕೊಂಡು ಹೋಗಿ ತೋರಿಸಿದ್ರು. ಯಾರಿಗೇನೋ ನೋವಾಗ್ತಾ ಇದೆ ಅಂದ್ರೂ ಆ ವಿಷಯ ಕುರಿತು ಅವ್ರು ತನ್ನ ಮನಸ್ಸಿಗೆ ಹಚ್ಕೊಂಡು ನಮ್ಮನ್ನು ಕರ್ಕೊಂಡು ಒಯ್ದು ನಮ್ಮ ಟ್ರೀಟ್ಮೆಂಟ್ಗಾಗಿ ಅವ್ರು ಇದು ಮಾಡ್ತಾರೆ. ಅಂದರೆ ಅವರ ಮನಸ್ಸು, ಅವರ ಹೃದಯ ಎಷ್ಟು ವಿಶಾಲ ಇತ್ತು, ಎಷ್ಟು ಅವರಲ್ಲಿ ಪ್ರೀತಿ ಇತ್ತು ಅನ್ನೋಂಥದ್ದು ಇದು ಒಂದು ನನಗೆ ನನ್ನ ಜೀವನದಲ್ಲಿ ಆದಂಥ ಅವ್ರು ಮಾಡಿದಂಥ ಕಾರ್ಯನೇ ಸಾಕ್ಷಿ ಅಂತ ಈ ಮೂಲಕ ಹೇಳಿ, ಅವರ ದುಃಖವನ್ನು ಭರಿಸಲಿಕ್ಕೆ ನಮಗೆಲ್ಲ ಹೇಳಿದರು, ನಾವೆಲ್ಲರೂ ಜೊತೆಗೂಡಿ ಇರಬೇಕು ಅಂತ, ಅವರನ್ನು ಸಹಾಯ ಮಾಡಬೇಕು ಅಂತ. ದಯವಿಟ್ಟು ನನಗೊಂದು ನೋವು ಯಾವುದಾಗಿದೆ ಅಂದರೆ, ನಿನ್ನೆ ನಾನು ಮಾರ್ಕೆಟಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಇಡೀ ಜನರಿಗೆ ಅಷ್ಟು ಆತ್ಮೀಯರು, ಅವರಿಗೆ ಅಷ್ಟು ಗೌರವ ಕೊಡ್ತಿದ್ರಲ್ಲ, ದಯವಿಟ್ಟು ನನಗೆ ಈಗ ಅಲ್ಲಿ ಇಲ್ಲಿ ಎಲ್ಲ ಈ ಫೋಟೋ ಸತ್ತ ತಕ್ಷಣ ಏನು ಫೋಟೋ ಹಚ್ತಾರಲ್ಲ, ಅದು ಹಚ್ಚಿದ್ದು ಭಾಳ ನೋವಾಗ್ತದೆ. ಯಾಕೆಂದರೆ ನಿನ್ನೆ ಅವ್ರ ಫೋಟೋ ಈ ಕನಕ ಚೌಕಿನಲ್ಲಿ ಕೆಳಗೆ ಒಂದು ಸರಿ ರೋಡಿನ ಮೇಲೆ ಬಿದ್ದಾಗ ನನ್ನ ಕಾರಲ್ಲಿ ನಿಂದಿರಿಸಿ ಒಂದು ಕಡೆ ಸೈಡ್ ಇಟ್ಟು ಹೋಗಿದೆ.
ಅಲ್ಲಿ ನಾವು ಎಷ್ಟೋ ಅವ್ರದ್ದು ಇವತ್ತೆಲ್ಲ ನಾವು ಇದಕ್ಕೆ ಮಾತಾಡ್ತಾ ಇದ್ದೀವಲ್ಲ, ಎಷ್ಟೋ ಜನರೆಲ್ಲ ಓಡಾಡಿದ್ದೀವಿ. ಅದನ್ನು ನೋಡಿ ಅಂಥದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ಅಂದರೆ ಎಲ್ಲೂ ಅವ್ರ ಫೋಟೋವನ್ನು ಹಾಕಲಿಕ್ಕೆ ಹೋಗಬಾರ್ದು. ಸತ್ತಂಥ ವ್ಯಕ್ತಿಗಳು ದೇವರಾಗಿರ್ತಾರೆ, ಅವರನ್ನು ನಾವು ಗೌರವ ಇದ್ದಾಗ ಎಷ್ಟು ಗೌರವ ಕೊಡ್ತೀವಲ್ಲ, ಆ ಸತ್ತು ಹೋದ ತಕ್ಷಣವೂ ಅವರನ್ನು ಅಷ್ಟು ಗೌರವ ಕೊಡಬೇಕು ಅಂತ ಯಾರು ನೋಡಲಿ. ಆಗ್ತವೆ, ಗಾಳಿ ಅದು ಬಿಡ್ತದೆ, ಅವು ಆಗ್ತವೆ. ಅದನ್ನು ನಾವು ಕಾಪಾಡ್ಕೊಳ್ಳೋಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಹೀಗೆ ಅವರು ಮಾಡಿದಂಥ ಒಂದು ಕಾರ್ಯಕ್ಕೆ ದೇವರು ಮತ್ತು ಅವ್ರ ಮನೆಯಲ್ಲಿ ಎಲ್ಲರಿಗೂ ಅವರು ಅಗಲಿದಂಥ ಒಂದು ಆ ದುಃಖವನ್ನು ಸಹಿಸ್ಕೊಳ್ಳಿಕ್ಕೆ ಆ ದೇವರು ಅವರಲ್ಲಿ ಶಕ್ತಿ ಕೊಡಲಿ ಅಂತ ಹೇಳಿ, ನನ್ನನ್ನು ಈ ವೇದಿಕೆ ಮೇಲೆ ಒಂದೆರಡು ಮಾತು ನುಡಿನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೆಳೆಯರ ಬಳಗಕ್ಕೆ ಅನಂತ ಧನ್ಯವಾದಗಳು. ಶರಣು ಶರಣ.